ನಮಸ್ಕಾರ ಇಡೀ ಕರ್ನಾಟಕ ಜನತೆಯವರಿಗೆ ಈ ವಿಡಿಯೋದಲ್ಲಿ ಸಾಕಷ್ಟು ಗೌರ್ಮೆಂಟ್ ಜಾಬ್ಗಳು ಬಂದಿದ್ದಾವೆ. ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಬನ್ನಿ. ಓಕೆ, ಒಂದು 5-10 ನಿಮಿಷ ಏನು ಮಾಡಿ ಕರೆಕ್ಟಾಗಿ ಪೂರ್ತಿ ವಿಡಿಯೋ ನೋಡಿ. 100% ಒಂದು ಗೌರ್ಮೆಂಟ್ ಜಾಬ್ ನಿಮ್ಮದು ಈ ವರ್ಷ ಆಗೇ ಆಗುತ್ತೆ. ಓಕೆ, ಸೊ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಏನಪ್ಪ ಅಂದರೆ ಬೇರೆ ಬೇರೆ ಸೆಕ್ಟರ್ ಮುಖಾಂತರ ಜಾಬ್ಗಳು ಬಂದಿದ್ದಾವೆ. ಒನ್ ಬೈ ಒನ್ ಡಿಸ್ಕಸ್ ಮಾಡ್ಕೊತ ಹೋಗೋಣ ಬನ್ನಿ. ಓಕೆ, ವಿದ್ಯಾರ್ಥಿಗಳು ನಿಮ್ಗೇನಾದ್ರು ಅರ್ಜಿ ಹಾಕಬೇಕು ಸರ್, ನೀವು ನಮಗೆ ಸ್ವಲ್ಪ ಮಾಹಿತಿ ಹೇಳಿ, ಸೊ ಯಾವ ಪರ್ಟಿಕ್ಯುಲರ್ ಜಾಬ್ ನಮಗೆ ಸೂಟ್ ಆಗುತ್ತೆ ಅಂತ ಪ್ರಶ್ನೆಗಳಿತ್ತಪ್ಪ ಅಂದರೆ ನನ್ನ ಒಂದು ವಾಟ್ಸಪ್ ನಂಬರ್ ನೋಟ್ ಮಾಡ್ಕೊಳ್ಳಿ. 7892575079 ಈ ನಂಬರ್ಗೆ ಹಾಯ್ ಅಂತ ಕಳಿಸಿ ವಾಟ್ಸ್ಯಾಪಿಗೆ. ನಾನು ನಿಮಗೆಲ್ಲ ಕೂಡ ರಿಪ್ಲೈ ಮಾಡ್ತೀನಿ, ಆಯಿತಾ. ಮೊದಲೇ ಜಾಬ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಇತ್ತೀಚೆಗಷ್ಟೇ ಏನಪ್ಪ ಅಂದರೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಮುಖಾಂತರ, ಸೊ ಇಲ್ಲಿ ಏನಪ್ಪ ಅಂದರೆ ಆರ್ಮ್ಡ್ ಫೋರ್ಸಸ್, ಓಕೆ, ಫಾರ್ ಎಕ್ಸಾಂಪಲ್ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಅಂತ ಕರಿತಾ ಇದ್ದಾರೆ. ಓಕೆ, ಸೊ ಇಲ್ಲಿ CAR ಆಗಿರ್ಬೋದು, DAR ಆಗಿರ್ಬೋದು, ಸೊ ಇದಕ್ಕೇನಪ್ಪ ಅಂದರೆ ಅರ್ಜಿಯನ್ನು ಕರೆದಿದ್ದಾರೆ. ಓಕೆ, ಅಪ್ಲಿಕೇಶನ್ ಲಿಂಕ್ ಇನ್ನೂ ಕೂಡ ಬಿಡುಗಡೆ ಮಾಡಿಲ್ಲ. ತಪ್ಪದೇನಪ್ಪ ಅಂದರೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಒನ್ಸ್ ನಿಮಗೆ ಅಪ್ಲಿಕೇಶನ್ ಬಂದ ತಕ್ಷಣವೇ. ಓಕೆ, ಸೊ ರೀಸೆಂಟ್ಲಿ ಏನಪ್ಪ ಅಂದರೆ ಸಿವಿಲ್ ಕಾನ್ಸ್ಟೇಬಲ್ ಬಿಟ್ಟಿದ್ರು, ಆ ನಂತರ ಬಳಿಕ ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಬಿಡುಗಡೆ ಮಾಡಿದ್ದಾರೆ. ಓಕೆ, ಸೊ ವಿದ್ಯಾರ್ಥಿಗಳು ಯಾರ್ದಿಂದ ಹೈಟ್ ಚೆನ್ನಾಗಿದೆಯಲ್ಲ ಅವರು ಇದಕ್ಕೆ 100% ಅರ್ಜಿಯನ್ನು ಸಲ್ಲಿಸಿ. ಬೈ ಚಾನ್ಸ್ ನಿಮ್ಮದು ಹೈಟ್ ಚೆನ್ನಾಗಿಲ್ಲ ಸರ್, ನಮಗೆ ಹೈಟ್ ಅಷ್ಟೊಂದಿಲ್ಲ, ಫಿಸಿಕಲಿ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂತಂದರೆ ಬೇರೆ ಕೂಡ ಜಾಬ್ಗಳು ಇದ್ದಾವೆ, ಅದ್ರ ಬಗ್ಗೆ ಕೂಡ ಡಿಸ್ಕಷನ್ ಮಾಡ್ತೀನಿ. ಓಕೆ, ಸೊ ವಿದ್ಯಾರ್ಥಿಗಳಿಗೆ ಇನ್ನೊಂದು ನಿಮಗೆ ಅಪ್ಡೇಟ್ ಮಾಡಬೇಕಿತ್ತು. ಸಿವಿಲ್ ಕಾನ್ಸ್ಟೇಬಲ್ ಪೊಲೀಸ್ ಕಾನ್ಸ್ಟೇಬಲ್ ಇದೆ ಅಲ್ವಾ, ಸೊ ಅದು ಸ್ವಲ್ಪ ಏನಪ್ಪ ಅಂದರೆ ಎರರ್ ಕಾಣ್ತಾ ಇದೆ. ಓಕೆ, ಸೊ ಇವಾಗ ಸುಮಾರು ಒಂದು ವಾರ ಆಯಿತು, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕಲಿಕ್ಕೆ ತೊಂದರೆ ಆಗ್ತಾ ಇದೆ. ಓಕೆ, ವೆಬ್ಸೈಟೇ ಸರಿ ಇಲ್ಲ. ಸೊ ಇದಕ್ಕೆ ಏನು ಮಾಡಿ, ಅರ್ಜೆಂಟ್ ಮಾಡಲಿಕ್ಕೆ ಹೋಗಬೇಡಿ. ಓಕೆ, ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇಗೆ ಅರ್ಜಿಯನ್ನು ಸಲ್ಲಿಸಿ, ಸ್ವಲ್ಪ ವೆಬ್ಸೈಟ್ ನಿಮಗೆ ಅವಾಗ ಅಪ್ಡೇಟ್ ಮಾಡ್ತಾರೆ. ಓಕೆ, ಸೊ ಸ್ವಲ್ಪ ಟೆಕ್ನಿಕಲ್ ಎರರ್ ಇದೆ, ಹಾಗಾಗಿ ಆ ಎರರ್ ಮುಖಾಂತರ ನಿಮಗೆ ಅರ್ಜಿಯನ್ನು ಹಾಕಲಿಕ್ಕೆ ಬರ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಆರ್ಮ್ಡ್ ಪೊಲೀಸ್ ಮುಖಾಂತರ ಏನು ವಿದ್ಯಾರ್ಥಿಗಳೇ, ಇಲ್ಲಿ ಕಾನ್ಸ್ಟೇಬಲ್ ಸ್ಯಾಲ್ರಿ ಬಂದ್ಬಿಟ್ಟು 37,500 ರೂಪಾಯಿ ನಿಮಗೆ ಬೇಸಿಕ್ ಆಗಿರುತ್ತೆ. ಹುದ್ದೆಗಳ ಒಂದು ಸಂಖ್ಯೆ ಬಂದ್ಬಿಟ್ಟು ಬಾಯ್ಸ್ ಅಥವಾ ಜೆಂಟ್ಸ್ದವ್ರಿಗೆ 1,421 ಹುದ್ದೆಗಳು ಇದ್ದಾವೆ. ಓಕೆ, ತಪ್ಪದೆ ಇದಕ್ಕೆ ಅರ್ಜಿ ಸಲ್ಲಿಸಿ. ಬರೀ ಸೆಕೆಂಡ್ PUC ಲೆವೆಲಲ್ಲಿ ನಿಮಗೆ ಏನಪ್ಪ ಅಂದರೆ ಎಜುಕೇಷನ್ ಕ್ವಾಲಿಫಿಕೇಶನ್ ಅಷ್ಟೇ ಬೇಕು, ಆಯಿತಾ. ಸೊ ನಿಮಗೆ ಇಲ್ಲಿ ಸಾಮಾನ್ಯ ಅರ್ಹತೆ ವಿದ್ಯಾರ್ಥಿಗಳಿಗೆ ಏನಪ್ಪ ಅಂದರೆ 33 ಇಯರ್ಸ್ ಕೊಟ್ಟಿದ್ದಾರೆ. ಆ ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗವನ್ ವಿದ್ಯಾರ್ಥಿಗಳಿಗೆ 35 ವರ್ಷ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಮಾಜಿ ಸೈನಿಕ, ಓಕೆ, ಸೊ ಮಿಲಿಟರಿಯಲ್ಲಿ ನೀವು ಎಕ್ಸ್ ಸರ್ವಿಸ್ಮನ್ ಆಗಿತ್ತು, ಎಕ್ಸ್ ಸರ್ವಿಸ್ಮನ್ ಆಗಿದ್ದರೆ ಇಲ್ಲಿ ನಿಮಗೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಆನ್ಲೈನ್ ಅಪ್ಲಿಕೇಶನ್ ಇದಕ್ಕೆ 22ನೇ ತಾರೀಕು ಜೂನ್ ಚಾಲು ಆಗುತ್ತೆ, ಲಾಸ್ಟ್ ಏನಪ್ಪಾ ಅಂದರೆ 22ನೇ ತಾರೀಕು ಜುಲೈ ಆಗುತ್ತೆ. ಓಕೆ, ಇದು ಆರ್ಮ್ಡ್ ಪೊಲೀಸ್ ಕಾನ್ಸ್ಟೇಬಲ್. ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇದು ಏನಪ್ಪ ಅಂದರೆ ಸ್ವಲ್ಪ ಕಾಂಟ್ರಾಕ್ಟ್ ಜಾಬ್ ಆಗಿರುತ್ತೆ. ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತ ಬೆಂಗಳೂರಲ್ಲಿ. ಓಕೆ, ಇಲ್ಲಿ ಏನಪ್ಪ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸ್ತೇನೆ ನೋಡಿ. ಯಾರು MSc ಮಾಡಿರ್ತೀರಾ, MTech ಮಾಡಿರ್ತೀರಾ, ಫಿಸಿಕ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ ಅಥವಾ ರಿಲೇಟೆಡ್ ಫೀಲ್ಡ್ಸಲ್ಲಿ BSc BE ಮಾಡಿದ್ರು ನಡೆಯುತ್ತೆ. ಸೊ ಇಲ್ಲಿ ಏನಪ್ಪ ಅಂದರೆ ರಿಸರ್ಚ್ ಅಸಿಸ್ಟೆಂಟ್ RA ಅಂತ ಕರಿತೀವಿ. ಸೊ ಇದಕ್ಕೆ ಅರ್ಜಿಯನ್ನು ಕರೆದಿದ್ದಾರೆ. ಓಕೆ, ಸೊ ನಿಮಗೇನಪ್ಪ ಅಂದರೆ ಪೇ ಸ್ಕೇಲ್ ಬಂದುಬಿಟ್ಟು 31,000 ರೂಪಾಯಿ ನಿಮಗೇನಪ್ಪ ಅಂದರೆ ಎವ್ರಿ ತಿಂಗಳು ಅಥವಾ ಎವ್ರಿ ಮಂತ್ ನಿಮಗೆ ಕೊಡ್ತಾರೆ, ಪ್ಲಸ್ HRA. ಓಕೆ, ಹೌಸ್ ರೆಂಟ್ ಅಲವೆನ್ಸ್ ಕೂಡ ಕೊಡ್ತಾರೆ. ಅಪ್ಪರ್ ಲಿಮಿಟ್ ಏಜ್ ಬಂದುಬಿಟ್ಟು 26 ವರ್ಷ ಗರಿಷ್ಠವಾಗಿ ಏನಪ್ಪ ಅಂದರೆ ಮ್ಯಾಕ್ಸಿಮಮ್ ಕೊಟ್ಟಿದ್ದಾರೆ. ಓಕೆ, ಲಾಸ್ಟ್ ಡೇಟು 24ನೇ ತಾರೀಕಿದೆ, ಅದಕ್ಕೆ ಆದಷ್ಟು ಬೇಗನೆ ಅರ್ಜಿಯನ್ನು ಸಲ್ಲಿಸಿ. ಓಕೆ, ಇನ್ನೊಂದು ನಿಮಗೆ 2-3 ದಿನ ಟೈಮ್ ಇದೆ, ಆಯಿತಾ. ಸೊ ಇದಕ್ಕೇನಪ್ಪ ಅಂದರೆ ಇಂಟರ್ವ್ಯೂ ಇರುತ್ತೆ. ಸೊ ಅದೇ ರೀತಿಯಾಗಿ ಎಲ್ಲ ಕೂಡ ಡಾಕ್ಯುಮೆಂಟ್ಸನ್ನು ನೀವೆಲ್ಲ ಕಳಿಸ್ಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ವಿದ್ಯಾರ್ಥಿಗಳ ಜಾಬ್ ಬಂದುಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು, ಪತ್ರಿಕಾ ಪ್ರಕಟಣೆ. ಸೊ ತುಮಕೂರು ಜಿಲ್ಲಾ ಇಲ್ಲಿ ಏನಪ್ಪ ಅಂದರೆ ಹೋಮ್ ಗಾರ್ಡ್ಸ್ ಆಗಿ ನಿಮಗೆ ಒಂದು ಜಾಬನ್ನು ಕರೀತಾ ಇದ್ದಾರೆ. ಓಕೆ, ಸೊ ಇಲ್ಲಿ ಪರ್ಟಿಕ್ಯುಲರ್ ಎಲ್ಲ ಕೂಡ ಘಟಕಗಳು ಕೊಟ್ಟಿದ್ದಾರೆ. ಸೊ ಇದರ ಬಾಯ್ಸ್ ಕೂಡ ಇದೆ, ಆಮೇಲೆ ಲೇಡೀಸ್ ಕೂಡ ಇದೆ, ಎರಡೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಒಂದು ಅರ್ಜಿ ಪ್ರಾರಂಭದ ದಿನಾಂಕ ಮತ್ತು ಎಂಡ್ ಯಾವಾಗಿದೆ ಅಂತ. ಸೊ ತಪ್ಪದೆ ಇದಕ್ಕೆ ಅಲ್ಲೇ ಹೋಗಿಬಿಟ್ಟು ಅರ್ಜಿ ಫಾರ್ಮ್ ಇರುತ್ತೆ, ಅಲ್ಲೇ ಒಂದು ತುಮಕೂರು ಒಂದು ಆಫೀಸಲ್ಲಿ ಅಲ್ಲೇ ಹೋಗಿ ಭರ್ತಿ ಮಾಡಿ ಕೊಟ್ಟು ಬರಬೇಕು, ಆಯಿತಾ. ಆನ್ಲೈನ್ ಇಲ್ಲ ಇದಕ್ಕೆ. ಓಕೆ, ತುಮಕೂರು ಹೋಮ್ ಗಾರ್ಡ್ ರಿಕ್ರೂಟ್ಮೆಂಟ್ ಇದು, ಅದಕ್ಕೋಸ್ಕರ ತಪ್ಪದೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಓಕೆ, ಸಾಕಷ್ಟು ಗೌರ್ಮೆಂಟ್ ಜಾಬ್ಗಳಿಗೆ ಕರಿತಾನೆ ಇದ್ದಾರೆ, ಆದರೆ ನೀವೇನಪ್ಪ ಅಂದರೆ ನೀವು ಕರೆಕ್ಟ್ ಅರ್ಜಿಯನ್ನು ಸಲ್ಲಿಸೋದಿಲ್ಲ. ಓಕೆ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಹೈಟ್ ಚೆನ್ನಾಗಿರಲ್ಲ, ಸೊ ಅವ್ರು ಹೊರಗೆ ಮಕ್ಕಳಿಗೆ ಹೋಗಬೇಡಿ. ಯಾರ್ದು ಹೈಟ್ ಚೆನ್ನಾಗಿದೆ ಅವರಿಗೆ ಒಳ್ಳೆ ಅವಕಾಶ ಇವಾಗಿನ ಏನಪ್ಪ ಅಂದರೆ ಸ್ಥಿತಿಯಲ್ಲಿ ಇದೆ. ಓಕೆ, ತಪ್ಪದೆ ಇದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇದು ಏನಪ್ಪ ಅಂದರೆ ಸ್ವಲ್ಪ ಕಾಂಟ್ರಾಕ್ಟ್ ಆಗಿರುತ್ತೆ, ವಾಕ್ ಇನ್ ಇಂಟರ್ವ್ಯೂ. ಓಕೆ, ನೇರ ನೇಮಕಾತಿ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾನೆ ಇರ್ತೀರಾ. ಓಕೆ, ಸೊ ಮಿನಿಮಮ್ ಏನಪ್ಪ ಅಂದರೆ 12th PUC ನೀವು ಅಥವಾ ಏನಪ್ಪ ಅಂದರೆ 12th ಪಾಸ್ ಮಾಡಿದ್ರೆ ಸಾಕು. ಇಲ್ಲಿ ನಿಮಗೆ ಸ್ಯಾಲ್ರಿ ಬಂದುಬಿಟ್ಟು 35,000ಲಿಂದ 40,000 ರೂಪಾಯಿ ಪರ್ ಮಂತ್ ಕೊಡ್ತಾರೆ. ಓಕೆ, ನಂಬರ್ ಆಫ್ ವೇಕೆನ್ಸಿ ಬಂದುಬಿಟ್ಟು 8 ಪೋಸ್ಟ್ಗಳು ಲಭ್ಯವಿದ್ದಾವೆ, ಆಯಿತಾ. ಸೊ ಇಲ್ಲಿ ನಿಮಗೆ ಲೊಕೇಶನ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಕೋಲ್ಕತ್ತಾ ಆ್ಯಂಡ್ ನ್ಯೂ ಟೌನ್ ಕ್ಯಾಂಪಸ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇದಕ್ಕೆ ವಾಕ್ ಇನ್ ಸೆಲೆಕ್ಷನ್ ಇರುತ್ತೆ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋಗಬೇಕಾಗತ್ತೆ. ಓಕೆ, ಸೊ ಇದಕ್ಕೆ ಡೇಟ್ ಬಂದುಬಿಟ್ಟು 25ನೇ ತಾರೀಕು ಜೂನ್ ಇದೆ. ಓಕೆ, ಸೊ ಯಾರಿಗೆ ಇಂಟ್ರೆಸ್ಟ್ ಇದೆ ತಪ್ಪದೆ ಇದಕ್ಕೆಲ್ಲ ಡಾಕ್ಯುಮೆಂಟ್ಸ್ ಅಂತ ಸಮೇತ ತೆಗೆದುಕೊಂಡು ಆ ಒಂದು ಪರ್ಟಿಕ್ಯುಲರ್ ಲೊಕೇಶನ್ ಹೋಗಿ ಇಂಟರ್ವ್ಯೂನ ಕೊಟ್ಟು ಬನ್ನಿ. ಓಕೆ, ಬರೀ ಸೆಕೆಂಡ್ PUC ಪಾಸ್ ಮಾಡಿದ್ರೆ ಸಾಕು, ಪ್ಲಸ್ 5 ಇಯರ್ಸ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರಬೇಕು. ಓಕೆ, ಇನ್ ಲೈಕ್ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಇನ್ ಹಾಸ್ಪಿಟಲ್ ಅಥವಾ ನರ್ಸ್ ಹೋಮ್, ಆಯಿತಾ. ವಿದ್ಯಾರ್ಥಿಗಳೇ ಇದಕ್ಕೆ ತಪ್ಪದೆ ಅರ್ಜಿಯನ್ನು
ಸಲ್ಲಿಸಿ. ನಿಮಗೆ ಸೆಲೆಕ್ಟ್ ಆಗ್ತೀರಾ 100%. ನೀವು ಏನಾದರೂ ಕರೆಕ್ಟಾಗಿ ಇಂಟರ್ವ್ಯೂ ಕೊಟ್ಟರೆ ಅಂದರೆ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ತಾ ಇರ್ಬೋದು DC ಕಚೇರಿ ಆವರಣ RTO ಆಫೀಸ್ ಏನಪ್ಪ ಶಿವಮೊಗ್ಗ ಮುಖಾಂತರ. ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೋ ಒಂದು ಜಾಬ್ ಅಂತ ಇವ್ರು ನೋಡ್ತಾ ಇರ್ಬೋದು. ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ ಯಾರು MSc ಮಾಡಿದ್ದೀರಾ ಅಥವಾ MSc ಇನ್ ಬಯೋಕೆಮಿಸ್ಟ್ರಿ ಅಥವಾ ಮೈಕ್ರೋಬಯಾಲಜಿ ಮಾಡಿದ್ದೀರಾ ಅಂಥವ್ರಿಗೆ ಒಳ್ಳೆ ಒಂದು ಚಾನ್ಸ್ ಇದೆ. ಸೊ ಇದಕ್ಕೆ ತಪ್ಪದೆ ಅರ್ಜಿಯನ್ನು ಸಲ್ಲಿಸಿ. ಸೀನಿಯರ್ ಮೈಕ್ರೋಬಯಾಲಜಿಸ್ಟ್ ಅಂತ ತಗೋತಾ ಇದ್ದಾರೆ, ಆಯಿತಾ. ಸೊ ಇದು ಏನಪ್ಪ ಅಂದರೆ ಸ್ವಲ್ಪ ಏನಪ್ಪ ಅಂದರೆ ಕಾಂಟ್ರಾಕ್ಟ್ ಆಗುತ್ತೆ, ಬಟ್ ಸ್ಟಿಲ್ ಏನಪ್ಪ ಅಂದರೆ ಒಂದು ಒಳ್ಳೆ ಜಾಬ್ ಇದೆ, ಟ್ರೈ ಮಾಡಿ, ಆಯಿತಾ. ನೆಕ್ಸ್ಟ್ ಜಾಬ್ ಬಂದ್ಬಿಟ್ಟು ವಿದ್ಯಾರ್ಥಿಗಳೇ, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ ಮುಖಾಂತರ. ಇಲ್ಲಿ ನೋಡ್ತಾ ಇರ್ಬೋದು ಸಹಾಯಕ ಕಾನೂನು ಅಧಿಕಾರಿ ಅಂತ ತಗೋತಾ ಇದ್ದಾರೆ. ಡಿಗ್ರಿ ಇನ್ ಲಾ ಮಾಡಿರಬೇಕು. ಓಕೆ, ಬೈ ಚಾನ್ಸ್ ಸರ್ ನಾವು ಡಿಗ್ರಿ ಮಾಡಿಲ್ಲ ಸರ್ ಲಾ ಅಲ್ಲಿ ಅಂತಂದರೆ ಬೇರೆ ಡಿಗ್ರಿ ಆಗಿದ್ದರೆ ನೆಕ್ಸ್ಟ್ ಜಾಬ್ ನಿಮಗೆ ಹೇಳ್ಕೊಡ್ತೀನಿ, ಆಯಿತಾ. ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ಓಕೆ, ನೆಕ್ಸ್ಟ್ ಜಾಬ್ ವಿದ್ಯಾರ್ಥಿಗಳೇ, ಇಲ್ಲಿ ನೋಡ್ತಾ ಇರ್ಬೋದು ಜಿಲ್ಲಾ ಪಂಚಾಯತ್ ಕಾರ್ಯಾಲಯ ಶಿವಮೊಗ್ಗ ಮುಖಾಂತರ. ಸೊ ಇತ್ತೀಚೆಗಷ್ಟೇ ಈಗ ಜಸ್ಟ್ ಏನಪ್ಪ ಅಂದರೆ ಭದ್ರಾವತಿ ಆಗಿರ್ಬೋದು, ಸಾಗರ್ ಆಗಿರ್ಬೋದು. ಸೊ ಇಲ್ಲಿ ಏನಪ್ಪ ಅಂದರೆ ಮೇಲ್ವಿಚಾರಕರು. ಓಕೆ, ಸೊ ಇದಕ್ಕೆ ಅರ್ಜಿ 14 ಒಂದು ಏನಪ್ಪ ಅಂದರೆ ಹುದ್ದೆಗಳು ಉಲ್ಲೇಖ ಕೊಟ್ಟಿದ್ದಾರೆ. ಸೊ ಇದಕ್ಕೆ ನೋಡಿಕೊಂಡು PDF ನೋಡಿಕೊಂಡು ವಿದ್ಯಾರ್ಥಿ ನೋಡಿಕೊಂಡು ಇದಕ್ಕೆ ನಿಮಗೆ ಅರ್ಜಿಯನ್ನು ಸಲ್ಲಿಸಿ. ಓಕೆ, ಇದರ PDF ಬೇಕು ಸರ್, PDF ಕಳಿಸ್ಕೊಡಿ ಅಂದರೆ ನಾನು ನಿಮಗೆ ವಾಟ್ಸಪ್ಗೆ PDF ಅನ್ನು ಕಳಿಸ್ಕೊಡ್ತೀನಿ. ವಾಟ್ಸಪ್ ನಂಬರ್ ಬಂದುಬಿಟ್ಟು 7892575079. ಓಕೆ, ಇದರದ್ದು ಲಾಸ್ಟ್ ಡೇಟ್ ಬಂದುಬಿಟ್ಟು 8ನೇ ತಾರೀಕು ಜುಲೈ ಇದೆ. ಓಕೆ, ಮೊನ್ನೆ ತಾನೇ ಚಾಲೂ ಆಗಿದೆ, ಅದಕ್ಕೆ ತಪ್ಪದೆ ಇದು ಕೂಡ ಅರ್ಜಿಯನ್ನು ಸಲ್ಲಿಸಿ. ಕರೆಕ್ಟಾಗಿ ಸ್ಪಷ್ಟವಾಗಿ ಓದಿ, ಯಾಕೆಂದರೆ ಪ್ರತಿಯೊಂದು ಲೈನ್ ಟು ಲೈನ್ ನನಗೆ ಇವಾಗ ವಿಡಿಯೋ ಮಾಡಲಿಕ್ಕೆ ಆಗಲ್ಲ, ಯಾಕೆಂದರೆ ಭಾಳ ಲೆಂದಿ ವಿಡಿಯೋ ಆಗಿಬಿಡುತ್ತೆ, 1 ತಾಸು ಆಗ್ಬೋದು. ಎಲ್ಲ ವಿಡಿಯೋಸ್ ಬಗ್ಗೆ ಅಂದರೆ ಎಲ್ಲ ಒಂದು ಜಾಬ್ ಬಗ್ಗೆ ಲೈನ್ ಬೈ ಲೈನ್ ಹೋಗ್ತಾ ಇದೆ, ಟೈಮ್ ಹಿಡಿಯುತ್ತೆ. ಅದಕ್ಕೆ ನೀವೇ ಖುದ್ದಾಗಿ ಓದಿ. ಕೆಲವೊಂದಿಷ್ಟು ಏನಪ್ಪ ಅಂದರೆ ಹೈಲೈಟ್ ನಿಮಗೆ ಇನ್ಫಾರ್ಮೇಷನ್ ಕೊಡ್ತೀನಿ, ಆಯಿತಾ. ಸೊ ಇದು ಏನಪ್ಪ ಅಂದರೆ ನೆಕ್ಸ್ಟು ಪೊಲೀಸ್ ಕಾನ್ಸ್ಟೇಬಲು ಸಿವಿಲ್. ಓಕೆ, ಇದು ಆಲ್ರೆಡಿ ನಾನು ಹೇಳಿದೆ, ಸ್ವಲ್ಪ ಸರ್ವರ್ ಎರರ್ ಇದೆ, ಆದಷ್ಟು ಬೇಗನೆ ರೆಕ್ಟಿಫೈ ಮಾಡ್ತಾರೆ. ನೆಕ್ಸ್ಟು ಶಿವಮೊಗ್ಗ, ದಾವಣಗೆರೆ ಮತ್ತು ಚಿತ್ರದುರ್ಗ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಸಂಘಗಳ ಒಕ್ಕೂಟ ಮುಖಾಂತರ. ವಿದ್ಯಾರ್ಥಿಗಳೇ, ಇಲ್ಲಿ ಏನಪ್ಪ ಅಂದರೆ ಬರೀ ಡಿಗ್ರಿ ಮಾಡಿದರೆ ಸಾಕು, ಆರಾಮ್ಸೆ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆ, ಸೊ ಇಲ್ಲಿ ಏನಪ್ಪ ಅಂದರೆ ವಿಸ್ತರಣಾ ಅಧಿಕಾರಿ ಆಗಿರ್ಬೋದು, ಬರೀ ಡಿಗ್ರಿ ಕೇಳಿದ್ದಾರೆ. ಓಕೆ, ಸೊ ಕಿರಿಯ ತಾಂತ್ರಿಕರು. ಸೊ ಸ್ಯಾಲ್ರಿ ಚೆನ್ನಾಗಿದೆ, ಸ್ವಲ್ಪ ಏನಪ್ಪ ಅಂದರೆ ವೇಕೆನ್ಸಿ ಸ್ವಲ್ಪ ಕಡಿಮೆ ಇದ್ದಾವೆ, ಬಟ್ ನೋಡಿಕೊಂಡು ನಿಮಗೆ ವೇಕೆನ್ಸಿ ಏನಪ್ಪ ಅಂದರೆ ಸ್ವಲ್ಪ ಅಟ್ಲೀಸ್ಟ್ ಒಂದು ವೇಕೆನ್ಸಿ ಇದ್ರೂ ಕೂಡ ಅರ್ಜಿಯನ್ನು ಸಲ್ಲಿಸಿ. ಯಾಕಂದರೆ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಫೀಸ್ ಇದೆ, ಫೀಸ್ ನೋಡಿಕೊಂಡು ಭಾಳ ಜನ ಏನು ಮಾಡ್ತಾರೆ, ಕಡಿಮೆ ವೇಕೆನ್ಸಿ ಇದೆ ಸರ್ ಬೇಡ ಬಿಡಿ ಅಂತ ಅನ್ಕೋತೀರಾ. ಸೊ ಆ ರೀತಿ ಕೆಲವೊಂದು ಅಪರ್ಚುನಿಟಿ ಇರುತ್ತೆ, ಟ್ರೈ ಮಾಡಿ. ಟ್ರೈ ಮಾಡೋದ್ರೆ ಏನು ತೊಂದರೆ ಇಲ್ಲ, ಅಟ್ಲೀಸ್ಟ್ ಏನೋ ಒಂದು ಕಲಿತೀರ ಅಲ್ಲಿ ಹೋದಾಗ, ಯಾವುದೊಂದು ಕ್ವಶನ್ ಪೇಪರ್ ನೋಡಿದಾಗ ಗೊತ್ತಾಗುತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ ಏನಪ್ಪ ಅಂದರೆ ಈ PDF ನಿಮಗೆ ಸೆಂಡ್ ಮಾಡ್ತೀನಿ. ಪ್ರತಿಯೊಂದು ಪೋಸ್ಟ್ಗೆ ಯಾವ ಒಂದು ಕ್ಯಾಟಗರಿದವರಿಗೆ ಯಾವ ವೇಕೆನ್ಸಿ ಇದೆ ಅದರ ಅನುಗುಣವಾಗಿ ಅರ್ಜಿಯನ್ನು ಸಲ್ಲಿಸಿ. ಬೈ ಚಾನ್ಸ್ ನಿಮ್ಗೆ ಏನಪ್ಪ ಅಂದರೆ ನಿಮ್ಮ ಕ್ಯಾಟಗರಿದವರಿಗೆ ವೇಕೆನ್ಸಿ ಇಲ್ಲ ಅಂದರೆ ಅರ್ಜಿಯನ್ನು ಸಲ್ಲಿಸ್ಲಿಕ್ಕೆ ಹೋಗಬೇಡಿ. ಓಕೆ, ಜನರಲಲ್ಲಿ ಒಂದಾದರೂ ಇತ್ತಪ್ಪ ಅಂದರೆ ಅರ್ಜಿಯನ್ನು ಸಲ್ಲಿಸಿ. ನೆಕ್ಸ್ಟು ಇತ್ತೀಚೆಗೆ ವಿದ್ಯಾರ್ಥಿಗಳೇ, ಬಳ್ಳಾರಿ DCC ಬ್ಯಾಂಕ್ದು ಲಾಸ್ಟ್ ಡೇಟ್ 30ನೇ ತಾರೀಕಿದೆ. ಬರೀ ನೀವು ಸೆಕೆಂಡ್ PUC ಪಾಸ್ ಮಾಡಿದ್ರೆ ಸಾಕು. ಓಕೆ, ಸೆಕೆಂಡ್ ಡಿವಿಷನ್ ಅಸಿಸ್ಟೆಂಟ್, ಓಕೆ, ದ್ವಿತೀಯ ದರ್ಜೆ ಸಹಾಯಕರಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲ ಸರ್ ನಾವು ಡಿಗ್ರಿ ಮಾಡಿದ್ದೀವಿ ಅಂತಂದರೆ ಪ್ರಥಮ ದರ್ಜೆ ಸಹಾಯಕರಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸರ್ ಬರೀ 10th ಮಾಡಿದ್ದೀವಿ ಅಂತಂದರೆ ಜೂನಿಯರ್ ಅಸಿಸ್ಟೆಂಟ್ ಕಿರಿಯ ಸೇವಕರು ಅಂತ ಜಾಬನ್ನು ಕರೆದಿದ್ದಾರೆ. ಓಕೆ, ಸರ್ ನನಗೆ ಡ್ರೈವಿಂಗಲ್ಲಿ ಇಷ್ಟ ಇದೆ ಅಂತಂದರೆ ಇದಕ್ಕೇನಪ್ಪ ಅಂದರೆ 371J ರಿಸರ್ವೇಷನ್ ಹೈದರಾಬಾದ್ ಕರ್ನಾಟಕ ಆಗಿದ್ದರೆ ನೀವು ಇದಕ್ಕೆ ಬರೀ ಡ್ರೈವರಿಗೆ ಹೇಳ್ತಾ ಇರೋದು ಅಷ್ಟೇ, 371J. ಮಿಕ್ಕಿದೆಲ್ಲ ಏನಪ್ಪ ಅಂದರೆ ನೀವು ನಾರ್ಮಲ್ ಆಗಿ ರೆಸ್ಟ್ ಆಫ್ ಹೈದರಾಬಾದ್ ಬೇರೆ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಓಕೆ, ಲಾಸ್ಟ್ ಡೇಟ್ 30ನೇ ತಾರೀಕು. ಸೊ OBC ಆಗಿದ್ದರೆ 1000 ರೂಪೀಸ್ ಇದೆ, ಆಮೇಲೆ SC ST ಆಗಿದ್ದರೆ 500 ಇದೆ. ಓಕೆ, ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ 500 ರೂಪೀಸ್ ಇದೆ. ಓಕೆ, ಇದು ಕೂಡ ಅರ್ಜಿಯನ್ನು ಸಲ್ಲಿಸಿ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇದೇ ಲಿಂಕು ಏನಪ್ಪ ಅಂದರೆ ಬಳ್ಳಾರಿ DCC ಬ್ಯಾಂಕ್ದು, ತಪ್ಪದೇ ಅರ್ಜಿಯನ್ನು ಸಲ್ಲಿಸಿ. ನೆಕ್ಸ್ಟು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಬೆಂಗಳೂರು ಮುಖಾಂತರ. ಯಾರು ನರ್ಸಿಂಗಲ್ಲಿ ಎಜುಕೇಷನ್ ಮಾಡಿದ್ದೀರಾ ಅಥವಾ ಡಾಕ್ಟರಲ್ಲಿ MBBS ಮಾಡಿದ್ದೀರಾ, ಓಕೆ, ಇಲ್ಲ ಏನಾದರೂ ಸ್ವಲ್ಪ ಮೆಡಿಕಲ್ ಫೀಲ್ಡಲ್ಲಿ ಏನೋ ಎಜುಕೇಷನ್ ಮಾಡಿದ್ರೆ ಇದರ ಅನುಗುಣವಾಗಿ ಅರ್ಜಿಯನ್ನು ಸಲ್ಲಿಸಿ. ಇದು ಏನಪ್ಪ ಅಂದರೆ ಸ್ವಲ್ಪ ಕಾಂಟ್ರಾಕ್ಟ್ ಆಗಿರುತ್ತೆ. ಓಕೆ, ಬಟ್ ಗೌರ್ಮೆಂಟ್ ಅಂಡರಲ್ಲೇ ಕಾಂಟ್ರಾಕ್ಟ್ ಆಗಿರುತ್ತೆ, ಆಯಿತಾ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಇತ್ತೀಚೆಗಷ್ಟೇ ಭಾಳಷ್ಟು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ಪ್ಯೂನ್, ಓಕೆ, ಹೈಕೋರ್ಟ್ ಪ್ಯೂನ್ ಮೈಸೂರು ಮತ್ತು ಬೆಂಗಳೂರಿಗೆ ಅರ್ಜಿ ಸಲ್ಲಿಸಿದ್ರು. ಅದರದ್ದು ರಿಸಲ್ಟ್ ಇನ್ನೂ ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ಏನು ಮಾಡ್ಬೇಕಂತ ಇನ್ನೂವರೆಗೆ ಏನೂ ಕೊಟ್ಟಿಲ್ಲ, ವೇಟ್ ಮಾಡ್ತಾರೆ, ನನಗೆ ಅಪ್ಡೇಟ್ ಮಾಡ್ತೀನಿ. ಓಕೆ, ಇನ್ನೂ ಕೂಡ ಇನ್ನೂವರೆಗೂ ಯಾವುದೇ ರೀತಿಯಾಗಿ ಲಿಸ್ಟ್ ಪ್ರಕಟಣೆ ಮಾಡಿಲ್ಲ, ಆಯಿತಾ. ನೆಕ್ಸ್ಟ್ ವಿದ್ಯಾರ್ಥಿಗಳೇ, KE ಮುಖಾಂತರ ಸಾಕಷ್ಟು ವಿದ್ಯಾರ್ಥಿಗಳು SDFDಗೆ ಅರ್ಜಿಯನ್ನು ಸಲ್ಲಿಸಿದ್ರಿ. ಬರೀ 4 6 ಪೋಸ್ಟ್ ಅಷ್ಟೇ ಇತ್ತು. ಅದಕ್ಕೆ ಏನಪ್ಪ ಅಂದರೆ ಇನ್ನು ಎಕ್ಸಾಮಿನೇಷನ್ಗೆ ಯಾವುದೇ ರೀತಿಯಾಗಿ ಅಡ್ಮಿಟ್ ಕಾರ್ಡ್ ಕೊಟ್ಟಿಲ್ಲ. ಓಕೆ, ವೇಟ್ ಮಾಡಿ, ಆದಷ್ಟು ಬೇಗನೆ ಕೊಡ್ತಾರೆ. ಲಿಂಕ್ ಚೆಕ್ ಮಾಡ್ತಾನೆ ಇರಿ, ಆಯಿತಾ. ಸೊ ಇದು ಇವತ್ತಿನ ಏನಪ್ಪ ಅಂದರೆ ಇವತ್ತಿನ ಇರುವಂಥ ಎಲ್ಲ ಕೂಡ ಜಾಬ್ಗಳು. ತಪ್ಪದೇ ಅದಕ್ಕೆ ಅರ್ಜಿಯನ್ನು ಸಲ್ಲಿಸಿ. ನಿಮ್ಗೇನಾದರೂ ಅರ್ಜಿ ಹಾಕಬೇಕು ಸರ್ ನೀವೇ ಹಾಕಿಕೊಡಿ ಅಂದರೆ ನಾವು ನಿಮಗೆ ಅರ್ಜಿ ಹಾಕಿ ಕೊಡ್ತೀವಿ. ಓಕೆ, ಸೊ ಇದಕ್ಕೆ ವಾಟ್ಸಪ್ ಸಂಖ್ಯೆಗೆ ಹಾಯ್ ಅಂತ ಕಳಿಸಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ವಾಟ್ಸಪ್ ನಂಬರು ತಪ್ಪದೆ ನೋಟ್ ಮಾಡ್ಕೊಳ್ಳಿ, 7892575079. ಈ ನಂಬರ್ಗೆ ಹಾಯ್ ಅಂತ ಕಳಿಸಿ. ತಪ್ಪದೆ ಏನೇ ಇನ್ಫಾರ್ಮೇಷನ್ ಇದು ಕೂಡ ಕೇಳಬಹುದು. ಓಕೆ, ಸೊ ವಿದ್ಯಾರ್ಥಿ ವಿಲ್ ಸೂನ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ತಪ್ಪದೆ ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಲಿಂಕ್ ಬೇಕಾದರೆ ಕಮೆಂಟಲ್ಲಿ ಮೆನ್ಷನ್ ಮಾಡ್ತೀನಿ, ಇಲ್ಲ ನನ್ನ ವಾಟ್ಸಪ್ ನಂಬರ್ಗೆ ಹಾಯ್ ಅಂತ ಕೇಳಿಬಿಟ್ಟು ನನಗೆ ಲಿಂಕನ್ನು ನೀವು ಕೇಳಬಹುದು.